ಎಲ್ರಿಗೂ ಮುಂಜಾನೆ ಶುಭಾಶಯಗಳು. ಇಂದು ನಮ್ಮೊಂದಿಗೆ ಸೌದತ್ತಿ ಯಲ್ಲಮ್ಮ ಮತಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ವಿಶ್ವಾಸನ್ನ ವೈದ್ಯವರ ಸಹೋದರಾದಂಥ ಅಶ್ವತ್ಥನ ವೈದ್ಯರು ನಮ್ಮೊಂದಿಗೆ ಸೌದತ್ತಿಯಲ್ಲಿ ನಡೀತಾ ಇರುವಂತಹ ಗ್ರಾಮದೇವಿಯ ಜಾತ್ರೆಯ ಕುರಿತಾಗಿ ತಮ್ಮ ಸಿದ್ಧತೆ ಹೇಗೆ ನಡೀತು ಅನ್ನುವಂಥ ವಿಷಯವನ್ನು ಕುರಿತು ನಮ್ಮೊಂದಿಗೆ ತಮ್ಮ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ನಮ್ಮೊಂದಿಗಿದ್ದಾರೆ. ಅಣ್ಣಾರ ನಮಸ್ಕಾರ ರೀ. ಈ ಬಹಳ ವರ್ಷಗಳ ನಂತರ ಸೌದತ್ತಿಯಲ್ಲಿ ಗ್ರಾಮದೇವಿ ಜಾತ್ರೆ ನಡೀತಾ ಇದೆ ಅನ್ನಾರ. ನೀವು ಈ ಜಾತ್ರೆ ಪೂರ್ವ ಸಿದ್ಧತೆಯನ್ನ ಬಹಳ ದಿನಗಳಿಂದ ಅದರ ಜೊತೆಯಲ್ಲಿ ನೀವು ಇದ್ದು ಕೆಲಸ ಮಾಡ್ತಾ ಇದ್ದೀರಿ. ತಮ್ಮ ಈ ಜಾತ್ರೆ ಸಿದ್ಧತೆಗೆ ಏನೇನು ಅನುಕೂಲ ಅನಾನುಕೂಲ ಬಹಳಷ್ಟು ಅದು, ಆದ್ರೆ ಇದನ್ನೆಲ್ಲ ಎದುರಿಸಿ ನಾಳೆನೇ ಜಾತ್ರೆ ಆರಂಭ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ತಾವು ಹೇಗೆ ಅದನ್ನೆಲ್ಲ ನಿಭಾಯಿಸಿದ್ರಿ ಅನ್ನುವಂಥ ಒಂದೆರಡು ಮಾತುಗಳನ್ನು ಹೇಳ್ಬೇಕಾಗಿ ಕೇಳ್ತಾ ಇದ್ದೇನೆ. ಮೊದಲಿಗೆ ಎಲ್ಲರಿಗೂ ಸೌದತ್ತಿಯ ಸಮಸ್ತ ನಾಗರಿಕರಿಗೆ ಮುಂಜಾನೆಯ ಶುಭಾಶಯಗಳು. ಈಗಾಗಲೇ ಎಲ್ಲರಿಗೂ ಗೊತ್ತಿರುವ ಹಾಗೆ 45 ವರ್ಷದ ನಂತರ ಐತಿಹಾಸಿಕ ಜಾತ್ರೆ ನಮ್ಮ ಸೌದತ್ತಿಯಲ್ಲಿ ನಡಿಬೇಕು, ಮಾಡಬೇಕು ಅನ್ನುವಂತಹ ಉದ್ದೇಶ 1 ವರ್ಷದಿಂದ ಹಿಡಿದು ಇಲ್ಲಿವರೆಗೆ ಒಂದು ಮೀಟಿಂಗನ್ನು ಹಿಡ್ಕೊಂಡು ಎಲ್ಲರ ಸಹಕಾರದಿಂದ ಇವತ್ತು ಯಶಸ್ವಿಯಾಗಿ ನಾಳೆಯ ದಿನ ಜಾತ್ರೆ ನಡೆಯುವ ಒಂದು ಕಾಲ ಬಂದಿದೆ. ಈಗಾಗಲೇ ನೀವು ಒಂದು ಪ್ರಶ್ನೆ ಮಾಡಿದ ಆ ಒಂದು ಸಂದರ್ಭ ಯಾವ ರೀತಿ ಇತ್ತಂದರೆ, ಎಲ್ಲರೂ ಒಂದು ಮೀಟಿಂಗ್ ಮಾಡಿದಾಗ ಎಲ್ಲರ ಸಹಕಾರ ಇತ್ತು. ಮೊದಲಿಗೆ 16 ಜನ ರೈತರು ಒಂದು ಸೇರಬೇಕು. 16 ಜನ ರೈತರ ಒಂದು ಹುಡುಕಾಟದಲ್ಲಿ ಎಲ್ಲರೂ ಸೇರಿ ಮಾಡಿದಾಗ 16 ಜನರ ಒಂದು ಒಪ್ಪಿಗೆ ಮೇರೆಗೆ ಸಮಸ್ತ ನಾಗರಿಕರ ಸೌದತ್ತಿಯ ನಾಗರಿಕರು ಒಳಗೊಂಡು ಶಾಸಕರು ಒಳಗೊಂಡು ಎಲ್ಲರ ಸಹಮತದಿಂದ ಇವತ್ತು ಇಲ್ಲಿವರೆಗೆ ಯಶಸ್ವಿಯಾಗಿ ಬಂದಿದೆ. 18 ಕಮಿಟಿಗಳನ್ನು ರಚನೆ ಮಾಡಿ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟು ಇವತ್ತು ಯಶಸ್ವಿಯಾಗಿದೆ. ಈಗಾಗಲೇ ತಾವು ಕೇಳಿದ ಹಾಗೆ 1 ವರ್ಷದಿಂದ ಈ ಮೀಟಿಂಗನ್ನು ಮಾಡ್ಕೋತ ಬಂದಾಗ ಎಲ್ಲರ ಒಂದು ಸಲಹೆ ತಗೊಂಡು ನಮ್ಮ ಮೂಲಿಮಠ ಪೂಜ್ಯರ ಒಂದು ಮಾರ್ಗದರ್ಶನದ ಮೇಲೆಗೆ ಪ್ರತಿ ಓಣಿಗೆ ಹೋಗಿ ನೀವು ಆಹ್ವಾನವನ್ನು ಕೊಡಬೇಕು ಅನ್ನುವಂಥ ಉದ್ದೇಶ ಬಹಳ ಸರಿಯಾಗಿತ್ತು. ಆ ಒಂದು ಆಹ್ವಾನವನ್ನು ಏನು ನಾವು ಪ್ರತಿ ಓಣಿಗೆ ಹೋಗಿದ್ವಿ. ಇವತ್ತು 37 ಓಣಿಗೆ ಹೋಗಿ ನಾವು ಆಹ್ವಾನ ಕೊಟ್ಟಿದ್ವಿ. ಆ ಆಹ್ವಾನ ಕೊಡುವಾಗ ಸಾಕಷ್ಟು ಜನರು ಉತ್ಸಾಹದಿಂದ ನಮಗೆ ನಮ್ಮ ಓಣಿಗೆ ಬರ್ರಿ, ನಾವು ಕಾರ್ಯಕ್ರಮ ಮಾಡ್ತೀವಿ, ಒಂದು ಒಳ್ಳೆಯ ಸ್ಟೇಜನ್ನು ರಚನೆ ಮಾಡಿ ನಮಗೆ ಕರೆದು ಆಹ್ವಾನ ಕೊಡಾಕ ಬಹಳ ಉತ್ಸಾಹದಿಂದ ಜನರ ಒಂದು ಉತ್ಸಾಹ ತೋರಿದಾಗ ನಮಗೆ ಹಾಗೆ ಅನಿಸ್ತು, ಇದು ನಿಜಕ್ಕೂ ಎಲ್ಲರ ಮಾದರಿಯಾಗಿ ಜಾತ್ರೆ ನಮ್ಮ ಊರಾಗೆ ನಡೀತದೆ. ಇದರೆಲ್ಲ ಒಂದು ಯಶಸ್ವಿಗೆ ಕಾರಣರಾದ ಎಲ್ಲ ಸೌದತ್ತಿಯ ಮಹಾಜನತೆಗೆ ಹಾಗೂ ಎಲ್ಲ ಕಮಿಟಿಯ ಸದಸ್ಯರಿಗೆ, ಮಾನ್ಯ ಶಾಸಕರಿಗೆ ಹಾಗೂ ಸಚಿವರಿಗೂ ಕೂಡ ನಾವು ಇವತ್ತು ಧನ್ಯವಾದ ಹೇಳ್ಬೇಕಾಗ್ತದೆ. ನಮ್ಮ ಜಿಲ್ಲಾ ಮಂತ್ರಿ ಆದಂಥ ಸತೀಶಣ್ಣ ಜಾರಕಿಹೊಳಿ ಕೂಡ ಅನುದಾನವನ್ನು ಕೊಟ್ಟು ಶಾಸಕರ ಒಂದು ಅನುದಾನ ಮೇರೆಗೆ ಇವತ್ತು ಸಾಕಷ್ಟು ಕೆಲಸ ಆಗ್ಯಾವ. ಹಾಗೂ ಪ್ರತಿಯೊಬ್ಬರು ಒಂದು ಎಕರೆಗೆ 1,000 ರೂಪಾಯಿನ ನಿಗದಿ ಮಾಡಿದ್ರು. ಕಮಿಟಿ ಒಂದು ಮಾಡಿದಾಗ ಎಕರೆಗೆ 1,000 ರೂಪಾಯಿ ಕೊಡಬೇಕು ಅನ್ನುವಂಥ ನಿಗದಿಯಿಂದ ಸಾಕಷ್ಟು ಜನರು ಇವತ್ತು ಎಕರೆಗೆ 1,000 ಅಲ್ಲ, ತಮ್ಮ ಶಕ್ತಿ ಮೀರಿ ಇವತ್ತು ದೇಣಿಗೆ ರೂಪವಾಗಿ ಕೊಟ್ಟು ಇವತ್ತು 3 ಕೋಟಿವರೆಗೆ ನಮಗೆ ಇವತ್ತು ದೇಣಿಗೆ ಒಂದು ಕಲೆಕ್ಷನ್ ಆಗಿದೆ. ಆ ಒಂದು ಸಮಸ್ತ ಸೌದತ್ತಿಯ ಮಹಾಜನತೆಯ ಒಂದು ಸಹಕಾರ, ಅವರ ಹಣಕಾಸಿನ ದೇಣಿಗೆ ಆಗಿರ್ಬೋದು, ಅವರ ಆಶೀರ್ವಾದದಿಂದ ಇವತ್ತು ಬಹಳ ಯಶಸ್ವಿ ಆಗ್ತಾ ಇದೆ ಅನ್ನುವಂಥ ನನ್ನ ಮಾತಿನ ಅರ್ಥ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ. ಈಗ ಈ ಜಾತ್ರೆ 9 ದಿನ ಬರುವಂಥ ಬಹಳಷ್ಟು ಭಕ್ತಾದಿಗಳು, ಅವರಿಗೆ ಎಲ್ಲ ಪ್ರಸಾದ ವ್ಯವಸ್ಥೆ ಎಲ್ಲ ಹೇಗೆ ಸಿದ್ಧತೆ ಮಾಡ್ಕೊಂಡಿದ್ರಿ? ಪ್ರಸಾದದ ವ್ಯವಸ್ಥೆ ನೋಡ್ರಿ, ಇವತ್ತು ನಾವು 2 ಕಡೆ ಮಾಡಿದ್ವಿ. ಒಂದು APMCಯಲ್ಲಿ, ಒಂದು ನಮ್ಮ ಗಡೇಕರ್ ಪ್ಲಾಟ್ ಅಂತಾರ, ಆಮೇಲೆ ನಮ್ಮ BN ಪ್ರಭುನವ್ರು ಅವ್ರದ್ದು ಕೂಡ ಅಲ್ಲಿ ಜಾಗ ಅದ. ಇವರಿಬ್ಬರು ಒಂದು ಸಹಕಾರ, ಅವರು ಕೊಟ್ಟಂತ ಜಾಗದಲ್ಲಿ ಇವತ್ತು ಅಲ್ಲಿ ಬೆಳಗಿನ ಉಪಹಾರ ಆಗಿರ್ಬೋದು, ಮಧ್ಯಾಹ್ನದ ಊಟ, ಸಾಯಂಕಾಲದ ಊಟ, ಸತತವಾಗಿ ಬೆಳಿಗ್ಗೆ 7 ಗಂಟೆ ಉಪಹಾರ ಚಾಲು ಆದ್ರೆ 10 ಗಂಟೆವರೆಗೆ ಉಪಹಾರ ಇರ್ತದೆ. 10-10:30 ಊಟದ ಪ್ರಸಾದ ಸ್ಟಾರ್ಟ್ ಆದ್ರೆ ರಾತ್ರಿ 11-11:30 ಮಟನೂ ಪ್ರಸಾದ ನಾವು ಇಡಬೇಕಂತ ಎಲ್ಲರೂ ಕಮಿಟಿಯವರು ತೀರ್ಮಾನ ಮಾಡಿದ್ವಿ. ಅದೇ ರೀತಿಯಾಗಿ ಇವತ್ತು ಸಾಕಷ್ಟು ಒಂದು ಡೈಲಿ 20,000 ಜನ ಬರಲಿ, 30,000 ಜನ ಬರಲಿ, ಊಟದ ವ್ಯವಸ್ಥೆಯನ್ನ ನಾವು ಎಲ್ಲರೂ ಕಮಿಟಿ ವತಿಯಿಂದ ಅಲ್ಲಿ ನಾವು ಮಾಡಿದ್ವಿ. ಇವತ್ತು APMCಯಲ್ಲಿ, ಆಮೇಲೆ ಅಲ್ಲಿ ಗಡೇಕರ್ ಪ್ರಭುನವ್ರ ಪ್ಲಾಟ್ ಅಲ್ಲಿ ನಾವು ಮಾಡಿದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀವಿ. ಆಮೇಲೆ 9 ದಿನ ವಿಶೇಷ ಕಾರ್ಯಕ್ರಮಗಳನ್ನಂತೂ ಹಮ್ಮಿಕೊಂಡಿದ್ದೀವಿ. ಸಂಸ್ಕೃತ ಕಾರ್ಯಕ್ರಮ ಇವತ್ತು ಜನರಿಗೆ ಮನೋರಂಜನೆ ಸಲುವಾಗಿ. ಯಾಕಂದ್ರೆ ಇವತ್ತು ನಾವು ಸಾಕಷ್ಟು ನಮ್ಮ ಸೌದತ್ತಿಯಲ್ಲಿ ಜಾತ್ರೆ ಆಗೇ ಇಲ್ಲ. ಬಹಳ ವರ್ಷದ ಆಸೆ ಎಲ್ಲರೂ, 45 ವರ್ಷದ ಒಂದು ತಾಯಿಯ ಕೃಪೆಗೆ ನಾವೆಲ್ಲರೂ ಪಾತ್ರರಾಗಬೇಕಂತ ಹೇಳಿ ಇವತ್ತು ನಾವು ಎಲ್ಲ ಒಂದು ಭೂಮಂಡಲದ ಇರುತ್ತಂತ ಎಲ್ಲ ಜೀವರಾಶಿಗೆ ಒಳಿತನ್ನ ಬಯಸುವುದರ ಜೊತೆಗೆ ರೈತರ ಒಂದು ಬಾಳು ಹಸನಾಗುವ ಸಲುವಾಗಿ
ಸಮಯಕ್ಕೆ ತಕ್ಕಂತೆ ಮಳೆ ಬೆಳೆ ಆಗಲಿ, ಎಲ್ಲರ ಜೀವನದಲ್ಲಿ ಒಂದು ಅಹಿತಕರ ಘಟನೆ ಆಗಬಾರ್ದು ಅಂತ ಉದ್ದೇಶದಿಂದ ಇವತ್ತು ಈ ಜಾತ್ರೆಯನ್ನ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಆ ಒಂದು ಸಂದರ್ಭ ಇವತ್ತು ಏನು ಹೇಳಿದ್ರಿ, ನಾವು ಆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮನೋರಂಜನೆ ಕೂಡ ನಾವು ಸಾಯಂಕಾಲ ಇಟ್ಕೊಂಡಿವಿ. ಯಾಕಂದ್ರೆ ನಾವು ಬೇರೆ ಹಳ್ಳಿಗೆ ಜಾತ್ರೆ ಹೋದಾಗ ಎಲ್ಲ ನೋಡ್ತಿದ್ವಿ. ನಾವು ಆ ಉದ್ಘಾಟನೆ ಮಾಡೋದಾಗಿರ್ಬೋದು, ನಾವು ನೋಡ್ಬೇಕಂದ್ರೆ ಸಮಯ ಆಗ್ತಿರ್ಕಿಲ್ಲ ನಮಗೆ. ಆದ್ರೆ ಇವತ್ತು ನಮ್ಮ ಊರಾಗ ಜಾತ್ರೆ ಮಾಡಾಕತ್ತೀವಿ ಅಂದ್ರೆ ನಾವು ನಮ್ಮ ಜನರಿಗೆ, ಸವದತ್ತಿ ಶಹರಿಗೆ ಜನರಿಗೆ ಒಂದು ಮನೋರಂಜನೆ ಸಲುವಾಗಿ 9 ದಿನ ಕಾಲ ಮೂರು ನಾಟಕ ಆಗಿರ್ಬೋದು, ನಮ್ಮ ರಾಜೇಶ್ ಕೃಷ್ಣನ್ ಅವರ ಕಾರ್ಯಕ್ರಮ ಆಗಿರ್ಬೋದು, ಪ್ರಾಣೇಶ್ವರ ಕಾರ್ಯಕ್ರಮ ಆಗಿರ್ಬೋದು, ಲೋಕಲ್ ನಮ್ಮ ಅಕ್ಕಿಯೋಣಿ ಬಳಗ ಹಾಗೂ ಎಲ್ಲ ಪಟ್ಟಣದ ಬಳಗದವರು ಒಂದು ಸಂಖ್ಯಾಬಳ ನಾಟಕ ಕೂಡ ಲೋಕಲ್ಸ್ ನಮ್ಮ ಸ್ಥಳೀಯ ಕಲಾವಿದರು ಮಾಡ್ತಾ ಇದ್ದಾರೆ. ಇಂತಹ ಒಂದು 9 ಕಾರ್ಯಕ್ರಮವನ್ನ ಎಲ್ಲರ ಕಮಿಟಿಯಿಂದ ನಾವು ಏರ್ಪಡಿಸಿದ್ವಿ ಸರ್. ಅದು ಯಶಸ್ವಿ ಆಗ್ತದೆ, ತಮ್ಮೆಲ್ಲರ ಸಹಕಾರದಿಂದ ಯಶಸ್ವಿ ಆಗ್ತದೆ ಅಂತ ನನ್ನ ಒಂದು ಅನಿಸಿಕೆ. ಹಾಗೂ ತಾಯಿ ಎಲ್ಲಮ್ಮನ ಆಶೀರ್ವಾದ ಎಲ್ಲರ ಮೇಲಿದೆ, ಇದು ಯಶಸ್ವಿ ಆಗ್ತದೆ ಅನ್ನುವಂಥದ್ದು ನನ್ನ ಹೇಳಿಕೆ. ಈ ಹಿಂದೆ 1981 ಆಗಿತ್ತು. ನಾವು ಯಾರು ಇಲ್ಲ ಇದ್ರು, ನಮಗೆ ಅದೇನು ಗುರ್ತು ಇಲ್ಲ. ಹೀಗೆ ಅದು ಈಗ ಕೇಳತ್ತಿಂದ ಈ ಹಿಂದೆ ಈ ಜಾತ್ರೆ ಆದಾಗ ಅದು ನಮಗೇನು ಗೊತ್ತಿಲ್ಲ. ಆದ್ರೆ ನಾವು ನೀವು ಈ ಜಾತ್ರೆ ಒಳಗೆ ಭಾಗವಹಿಸತ್ತ ನಮ್ಮ ಪುಣ್ಯ. ಸೊ ಹೀಗಾಗಿರೋದ್ರಿಂದ ನಮ್ಮ ಯುವಕರಿಗೆ ನಾವು ಈ ಜಾತ್ರೆ ಒಳಗೆ ಭಾಗವಹಿಸ್ಬೇಕು, ಈ ಜಾತ್ರೆಯಿಂದ ನಾವು ಏನು ಅನುಭವ ಪಡ್ಕೋಬಹುದು ಅಂತ ನೀವು ಯುವಕರಿಗೆ ಒಂದು ಸಂದೇಶ ಏನು ಕೊಡಕ್ಕೆ ಸಾಧ್ಯ? ಇದು ನಿಜಕ್ಕೂ ನಮ್ಮ ಪುಣ್ಯ. ಈ ಒಂದು ಸಂದರ್ಭದಾಗ ನಮ್ಮ ಜೀವನ ಇರುವಾಗ ನಾವು ಈ ಜಾತ್ರೆ ನೋಡಕತ್ತೀವಿ ಅಂದ್ರೆ ಮಾಡ್ಲಿಕ್ಕೆ ಅದು ನಮ್ಮ ಒಂದು ನಮಗೂ ಒಂದು ಜವಾಬ್ದಾರಿಯನ್ನು ಕೊಟ್ಟು 16 ಜನ ರೈತರಾಗಿರ್ಬೋದು, ಸ್ಥಳೀಯ ನಾಗರಿಕರಾಗಿರ್ಬೋದು, ಮಾನ್ಯ ಶಾಸಕರಿಗೆ ಗೌರವಾಧ್ಯಕ್ಷರು ಕೊಟ್ಟು ನಮಗೂ ಒಂದು ಸ್ಥಾನಮಾನ ಕೊಟ್ಟಿದ್ದಕ್ಕೆ ಮೊದಲಿಗೆ ನಾವು ಅವ್ರಿಗೆ ಧನ್ಯವಾದ ತಿಳಿಸ್ತೇನೆ. ಇವತ್ತು 81ನೇ ಇಸ್ವಿಯಲ್ಲಿ ಜಾತ್ರೆ ಆಗಿದೆ, ನಾವು ಯಾರು ಇರಲಿಲ್ಲ. ನಾವು ಬಳಿಕ ಇವತ್ತು ಆ ಜಾತ್ರೆ 45 ವರ್ಷ ನಂತರ ಐತಿಹಾಸಿಕ ಜಾತ್ರೆ ನಾವೆಲ್ಲರೂ ಸೇರಿ ಮಾಡತ್ತೀವಿ ಅಂದ್ರೆ ನಮ್ದು ಒಂದು ಪುಣ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಆದ್ರೆ ಯುವಕರ ಪಾತ್ರ ಯಾವ ರೀತಿ ಅದ ನಾವ್ ಇವತ್ತು ಸ್ಟೇಟಸ್ ಮೂಲಕ, ಇನ್ಸ್ಟಾಗ್ರಾಮ್ ಮೂಲಕ ನಾವು ನೋಡ್ಬೋದು. ಸಾಕಷ್ಟು ಯುವಕರು ಪೆಂಡಾಲ್ ಅನ್ನ ಅಲ್ಲಿ ಹೋಗಿ, ಇನ್ನೂ ದೇವಿ ಪ್ರತಿಷ್ಠಾಪನೆ ಆಗಿಲ್ಲ, ಇಷ್ಟು ಉತ್ಸಾಹದಲ್ಲಿ ನಮ್ಮ ಯುವಕರು ಇದಾರ ಅಂದ್ರೆ ಪ್ರತಿಯೊಬ್ರು ಆ ಪೆಂಡಾಲ್ಗೆ ಹೋಗಿ ಒಂದು ವಿಡಿಯೋ ಮಾಡೋ ಮೂಲಕ, ಸ್ಟೇಟಸ್ ಹಾಕೋ ಮೂಲಕ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದಾರೆ. ಇದನ್ನ ನೋಡಿದ್ರೆ ನಿಜಕ್ಕೂ ಯುವಕರ ಪಾತ್ರ ಬಹಳ ಮಹತ್ವ ಇದೆ. ಅವರು ಮುಂದಾಳತ್ವ ತಗೊಂಡು ಇದನ್ನು ಯಶಸ್ವಿಗೊಳಿಸ್ತಾರೆ ಅನ್ನುವಂತ ನನಗೆ ಬಹಳ ವಿಶ್ವಾಸ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ. ಒಂದು ಐತಿಹಾಸಿಕ ಜಾತ್ರೆ ಸೊ ಈ ಜಾತ್ರೆ ಯಶಸ್ವಿ ಆಗ್ಲಿ, ಎಲ್ಲರೂ ಈ ಜಾತ್ರೆಗೆ ಬರ್ಲಿ ಅಂತ ಹೇಳಿ ತಾವು ಕೂಡ ಸಮಸ್ತ ನಾಡಿನ ಜನತೆಯನ್ನು ಒಂದ್ಸಲ ಬರ್ಮಾಡ್ಕೊಂಡ್ಬಿಡ್ರಿ. ಸಮಸ್ತ ಸವದತ್ತಿ ನಗರದ ಹಾಗೂ ಎಲ್ಲ ನಮ್ಮ ಸುತ್ತಮುತ್ತಲಿನ ಹಳ್ಳಿಗಳ ಜನರಿಗೆ ನಾನು ಹೇಳೋದೇನಂದ್ರೆ, ಬರುವ ಮೇ 4ನೇ ತಾರೀಕು ಅಂದ್ರೆ ನಾಳೆ ಚಾಲುವಾಗುವ ಈ ಒಂದು ಐತಿಹಾಸಿಕ ಜಾತ್ರೆಯಲ್ಲಿ ಕೇವಲ ಸವದತ್ತಿ ತಾಲೂಕಿನ ಮಹಾಜನತೆ ಅಲ್ಲ, ಸರ್ವ ತಾಲೂಕಿನ ಮಹಾಜನತೆ ಇಲ್ಲಿ ಬಂದು ತಾಯಿಯ ಆಶೀರ್ವಾದವನ್ನು ಪಡಿಬೇಕು, ತಾಯಿಯ ಕೃಪೆಗೆ ಪಾತ್ರ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಸ್ವಾಗತವನ್ನು ಕೋರಿ, ತಾವೆಲ್ಲರೂ ಬಂದು ಆ ಪ್ರಸಾದವನ್ನ ಸ್ವೀಕಾರ ಮಾಡಿ ತಾಯಿಯ ಆಶೀರ್ವಾದ ಪಡೆದು ಪುನೀತರಾಗಬೇಕು ಅಂತ ನಾ ಈ ಸಂದರ್ಭದಲ್ಲಿ ಮೊದಲಿಗೆ ಹೇಳಿ, ಯಾಕಂದ್ರೆ ಈ ಒಂದು ಗ್ರಾಮ ದೇವತೆ ಜಾತ್ರೆ ಹೆಂಗಂದ್ರೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಇಷ್ಟ ದೇವರು, ನಾವು ಪ್ರತಿದಿನ ನಮ್ಮ ಇಷ್ಟ ದೇವರನ್ನ ಪೂಜಿಸ್ತೀವಿ, ಆರಾಧಿಸ್ತೀವಿ. ಆದ್ರೆ ಈ ಜಾತ್ರೆ ಯಾವ ರೀತಿ ಅದಂದ್ರೆ ಎಲ್ಲರಿಗೂ ತಾಯಿ ಇಷ್ಟ ಇರುವಂತ ತಾಯಿ. ಈ ತರ ಆದ ಕಾರಣ ನಮ್ಮನ್ನು ಕರೆದಿಲ್ಲ, ಇವ್ರು ಕರೆದಿಲ್ಲ ಅನ್ನುವಂತ ಭೇದ ಭಾವ ಮಾಡದೆ ಎಲ್ಲರೂ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ನಡೆಯುವಂತಹ ಹೋಮ ಹವನ ಆಗಿರ್ಬೋದು, ಪೂಜೆ ಪುನಸ್ಕಾರ ಆಗಿರ್ಬೋದು, ಅಲಂಕಾರ ಮಾಡೋದ್ರ ಜೊತೆಗೆ ಪ್ರಸಾದದ ವ್ಯವಸ್ಥೆ ಜೊತೆಗೆ ಸಾಯಂಕಾಲ ನೀವು ಪ್ರವಚನದಿಂದ ಹಿಡ್ಕೊಂಡು ರಾತ್ರಿ ಮುಗಿಯುವವರೆಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ತಮ್ಮ ಯುವಕರಿಗೆ ಕ್ರೀಡೆ ಕೂಡ ನಮ್ಮ ಎಲ್ಲ ಚಕಡಿ ಸ್ಪರ್ಧೆ ಆಗಿರ್ಬೋದು, ಒಂದು ಟ್ರ್ಯಾಕ್ಟರ್, ಕಬಡ್ಡಿ, ಕುಸ್ತಿ ಎಲ್ಲ ಕಾರ್ಯಕ್ರಮವನ್ನ ಗ್ರಾಮೀಣ ಕ್ರೀಡೆಯನ್ನ ಹಮ್ಮಿಕೊಂಡಿದ್ದಾರೆ ಸರ್. ಆ ಒಂದು ಕಾರ್ಯಕ್ರಮ ಕೂಡ ಯಶಸ್ವಿ ಆಗ್ಬೇಕು, ಎಲ್ಲ ಯುವಕರು ಭಾಗವಹಿಸಿ ತಮ್ಮ ಜವಾಬ್ದಾರಿಯನ್ನ ಅಲ್ಲಿ ವ್ಯಕ್ತಪಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಎಲ್ಲರ ಒಂದು ಆಸೆ ಇದು ಯಶಸ್ವಿ ಆಗಬೇಕು, ಯಾವುದೇ ರೀತಿ ಗೊಂದಲ ಇಲ್ಲದೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಜಾತ್ರೆಯನ್ನು ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿ, ಎಲ್ಲ ಸಮುದಾಯದವರು
ಎಲ್ಲ ಹಳ್ಳಿಗಳ ಜನರು ಹಾಗೂ ಸವದತ್ತಿ ಮುಖ್ಯವಾಗಿ ಸವದತ್ತಿ ಮಹಾಜನತೆ ಬಂದು ಭಾಗವಹಿಸಿ ಆಶೀರ್ವಾದ ಪಡಿಬೇಕು ಅನ್ನೋ ನನ್ನ ಒಂದು ವಿನಂತಿ. ಎಲ್ಲರೂ ಬರಬೇಕು, ಸ್ವಾಗತವನ್ನು ಕೊಡ್ತೀನಿ. ಈ ಒಂದು ಸೌದತ್ತಿಯ ಗ್ರಾಮದೇವಿ ಜಾತ್ರೆಗೆ ತಾಲೂಕು ಆಡಳಿತದಿಂದ ಹಾಗೆ ಹಿರಿಯರಿಂದ ಹೇಗೆಲ್ಲ ಸಹಕಾರ ಸಿಕ್ತು ಅಂತ ನಿಮಗೆ ಅನಿಸ್ತದೆ? ಸರ್, ಅದೇ ಮೊದಲೇ ಹೇಳಿದಾಗೆ ಸರ್ವ ಒಂದು ಸೇವೆ ಇವತ್ತು ಬಹಳ ಮುಖ್ಯ. ಅದೇ ರೀತಿಯಾಗಿ ನಮ್ಮ ಆಡಳಿತ ವರ್ಗ ಇವತ್ತು ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಇರಲಿ, ಇವತ್ತು ಹೆಸ್ಕಾಂ ಆಗಿರ್ಬೋದು, ನಮ್ಮ ಮುನ್ಸಿಪಾಲ್ಟಿ ನಗರಸಭೆ ಆಗಿರ್ಬೋದು, PWD ಆಗಿರ್ಬೋದು, ತಹಶೀಲ್ದಾರ್ ಆಫೀಸ್ ಆಗಿರ್ಬೋದು, ಎಲ್ಲ ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಿಡ್ಕೊಂಡು ಎಲ್ಲ ಆಡಳಿತ ವರ್ಗ ಬಹಳ ನಮಗೆ ಸಹಕಾರ ಕೊಟ್ಟಾರ. ಇವತ್ತು ಸ್ವಚ್ಛತೆ ಆಗಿರ್ಬೋದು, ಎಲ್ಲ ಆಡಳಿತ ವರ್ಗಕ್ಕೆ ನಾ ಈ ಸಂದರ್ಭದಲ್ಲಿ ಅವರಿಗೆ ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದ ತಿಳಿಸ್ತೇನೆ. ಅವರು ಮಾಡಿದಂಥ ಕಾರ್ಯ ಶ್ಲಾಘನೀಯ. ಆಮೇಲೆ ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆ ಇವತ್ತು 24/7 ನೀರಿನ ವ್ಯವಸ್ಥೆ ಇವತ್ತು ನಾವು ಅಲ್ಲಿ ಊಟದ ವ್ಯವಸ್ಥೆಯಲ್ಲಿ APMC ಆಗಿರ್ಬೋದು, ಪ್ಲಾಟ್ ಅಲ್ಲಿ ಆಗಿರ್ಬೋದು, ಇವತ್ತು 24/7 ಲೈನ್ ಹಾಕುವುದ ಮೂಲಕ ಬಂದಂತ ಭಕ್ತಾದಿಗಳಿಗೆ ಯಾವುದೇ ರೀತಿ ನೀರಿನ ಕೊರತೆ ಆಗ್ಬಾರ್ದು ಅಂತ ಹೇಳಿ ಇವತ್ತು ಸಾಕಷ್ಟು ಪ್ರಯತ್ನ ಮಾಡಿ ಇವತ್ತು ಅಲ್ಲಿ 24 ತಾಸು 24/7 ನೀರು ಬರುವ ಹಾಗೆ ಇವತ್ತು ಮಾಡಿದ್ದಾರೆ. ಎಲ್ಲ ಅಧಿಕಾರಿ ವರ್ಗಕ್ಕೆ ನಾನು ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಧನ್ಯವಾದ ಅಂತ ತಿಳಿಸ್ತೀನಿ ಸರ್. ಈ ಒಂದು ಜಾತ್ರೆ ಇಷ್ಟೊಂದು ಪ್ರಚಾರ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇದು ಹೆಚ್ಚು ಪ್ರಚಾರವನ್ನು ಪಡೆದುಕೊಂಡಿದೆ. ಇದಕ್ಕೆ ಮತ್ತೆ ಯಾರ್ಯಾರ ಸಹಾಯ ಸಹಕಾರ ಇದೆ ಅಂತ ನಿಮಗೆ ಅನಿಸ್ತದೆ ಸರ್? ಸರ್, ಇದು ಒಂದು ಸೋಷಿಯಲ್ ಮೀಡಿಯಾದಿಂದ ಆಗಿರ್ಬೋದು, ಪ್ರಿಂಟ್ ಮಾಧ್ಯಮದಿಂದ ಆಗಿರ್ಬೋದು, ಬಹಳ ಅವರಿಗೂ ಕೂಡ ನಾ ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದ ತಿಳಿಸ್ತೇನೆ. ಬಹಳಷ್ಟು ದಿನ ಇವತ್ತು ಪ್ರತಿದಿನ ನಾವು ಹೋಗಿ ಅಲ್ಲಿ ಆಹ್ವಾನ ಕೊಡೋದ್ರ ಜೊತೆಗೆ ಆ ಒಂದು ಮೀಡಿಯಾದ ಹಿಡ್ಕೊಂಡು ಇವತ್ತು ಇಲ್ಲಿವರೆಗೆ ಬಹಳ ಒಂದು ಪ್ರಚಾರದ ಮೂಲಕ ಸಾಕಷ್ಟು ಇಡೀ ಕರ್ನಾಟಕ ರಾಜ್ಯದ ತುಂಬ ಇದು ಪ್ರಚಾರ ಆಗಿದೆ. ಜಾತ್ರೆ ಬಹಳ ಯಶಸ್ವಿಯಿಂದ ದೊಡ್ಡ ಪ್ರಮಾಣ ಮಾಡ್ತಿದ್ದಾರೆ ಸವದತ್ತಿ ಮಹಾಜನತೆ ಅನ್ನುವಂಥದ್ದನ್ನ ಇವತ್ತು ಪ್ರಚಾರದಿಂದ, ಸೋಷಿಯಲ್ ಮೀಡಿಯಾದಿಂದ ಆಗಿರ್ಬೋದು, ಮಾಧ್ಯಮದಿಂದ ಆಗಿರ್ಬೋದು ಬಹಳ ಪ್ರಚಾರ ಆಗಿದೆ. ಅವರಿಗೂ ಕೂಡ ಮಾಧ್ಯಮ ಮಿತ್ರರಿಗೆ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾಡಿದಂತಹ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಅಂತ ತಿಳಿಸ್ತೇನೆ. ಅದೇ ರೀತಿಯಾಗಿ ಇನ್ನೂ 9 ದಿನ ಕಾಲ ನಾವು ಬಹಳಷ್ಟು ಕೆಲಸಗಳ ಕಾರ್ಯ ಇರೋದ್ರ ಜೊತೆಗೆ ಎಲ್ಲರೂ ಶ್ರಮಿಸಬೇಕಾಗಿದೆ. ಇನ್ನೂ 9 ದಿನ ನಾವು ಎಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಲ್ಲಿದ್ದು ತಮ್ಮ ತಮ್ಮ ಸೇವೆಯನ್ನ ಅಲ್ಲಿ ಸಲ್ಲಿಸಿ ಒಂದು ಈ 9 ದಿನ ಕಾಲ ನಡೆಯುವ ಜಾತ್ರೆ ಯಶಸ್ವಿಗೊಳಿಸಬೇಕು ಅಂತ ಮಗದೊಮ್ಮೆ ಮಹಾಜನತೆಗೆ ನಾನು ವಿನಂತಿಯನ್ನು ಮಾಡಿ ನಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ಸರ್. ಎಸ್, ನೋಡಿದ್ರಲ್ಲ ಸ್ನೇಹಿತರೆ, ಶಾಸಕರ ಸಹೋದರಾದಂಥ ಅಶ್ವತ್ಥಣ್ಣ ವೈದ್ಯವರು ಹೇಗೆ ಸಿದ್ಧತೆಗಳು ನಡೆದವು, ಹೇಗೆ ಅವರು ತಮ್ಮ ಒಂದು ಸೇವೆಯು ಕೂಡ ಅದರಲ್ಲಿ ಹೇಗಿದೆ, ನಾವೇ ಅದೃಷ್ಟವಂತರು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ನಾವೆಲ್ಲರೂ ಕೂಡ ಬಂದು ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಅಂತ ನಾವು ಕೂಡ ಈ ಒಂದು ಮಾಧ್ಯಮದ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಅವರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತೀವಿ.